ಶಿಕ್ಷಕ ವಿದ್ಯಾರ್ಥಿ ಹಾಗೂ ಶಿಕ್ಷಕ ಮಿತ್ರರೇ, ಇವತ್ತಿನ ಈ ವಿಡಿಯೋದಲ್ಲಿ 2021ರ ಕರೋನಾವಧಿಯಲ್ಲಿ ನಡೆದಂತಹ SSLC ಮುಖ್ಯ ಪರೀಕ್ಷೆಯ ಒಂದು ಇಲ್ಲಿ ಗಣಿತ, ವಿಜ್ಞಾನ ಮತ್ತು ಸಮಾಜ ವಿಜ್ಞಾನದ ಪ್ರಶ್ನೆಗಳು ಒಂದೇ ಒಂದು ಪೇಪರು, ಇನ್ನೊಂದು ಭಾಷೆ ಅಂದರೆ ಕನ್ನಡ ಮತ್ತು ಇಂಗ್ಲೀಷ್ ಮತ್ತು ಹಿಂದಿ, ಈ ಭಾಷೆ ವಿಷಯ ಮತ್ತು ಒಂದು ಪೇಪರ್ ಅಂದರೆ ಒಟ್ಟು 2 ಪೇಪರ್ಗಳು ವಸ್ತುನಿಷ್ಠ ಪ್ರಶ್ನೆಗಳಿಗೆ ಏನಪ್ಪ ಅಂದರೆ ಇಟ್ಟು ಪರೀಕ್ಷೆಯನ್ನು ನಡೆಸಿದ್ದನ್ನು ಕಾಣ್ತಾ ಇದ್ವಿ. ಅದರಲ್ಲಿ ಸಮಾಜ ವಿಜ್ಞಾನಕ್ಕೆ ಸಂಬಂಧಿಸಿದ ಒಂದು ಪ್ರಶ್ನೆಗಳಿಗೆ ಏನಪ್ಪ ಅಂದ್ರೆ ಉತ್ತರದ ಒಂದು ವಿಶ್ಲೇಷಣೆಯನ್ನು ಈ ವಿಡಿಯೋದಲ್ಲಿ ಮಾಡಿದ್ದೀನಿ. ಎಲ್ಲರಿಗೂ ಮೊದಲಿಗೆ ನಮಸ್ಕಾರ. ಇಲ್ಲಿ ಸಮಾಜ ವಿಜ್ಞಾನದ ವಿಷಯ, ಈ ವಿಷಯದಲ್ಲಿ ಬರ್ತಕ್ಕಂತಹ ಪ್ರತಿಯೊಂದು ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ಇಲ್ಲಿ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ನಿಮಗೆ ನೀಡಲಾಗಿರುವ OMR ಉತ್ತರ ಪತ್ರಿಕೆ ನೀಲಿ ಅಥವಾ ಕಪ್ಪು ಶಾಯಿ ಬಾಲ್ ಪಾಯಿಂಟ್ ಪೆನ್ನಿಂದ ಸರಿಯಾದ ಆಯ್ಕೆಯನ್ನು ಶೇಡ್ ಮಾಡಿ ಅಂತಕ್ಕಂಥದ್ದು. ಒಟ್ಟು ಇಲ್ಲಿ 40 ಪ್ರಶ್ನೆಗಳನ್ನು ವಸ್ತುನಿಷ್ಠ ಪ್ರಶ್ನೆಗಳನ್ನು ತೆಗೆದಿದ್ದಾರೆ. ಇದಕ್ಕೆ ಬಹುಶಃ ನಮಗೆ ಈಗ 2023-24ರ SSLC ವಾರ್ಷಿಕ ಪರೀಕ್ಷೆಯಲ್ಲಿ ಏನು ಒಂದು ವಸ್ತುನಿಷ್ಠ ಪ್ರಶ್ನೆಗಳು 8 ಮತ್ತು ಒಂದು ವಾಕ್ಯದಲ್ಲಿ ಏನು 8 ಅದಾವ, ಅಂದರೆ 16 ಪ್ರಶ್ನೆಗಳಿಗೆ ಬರೆಯೋಕ ಇದರಲ್ಲಿರ್ತಕ್ಕಂಥ ಪ್ರಶ್ನೆಗಳು ತಮಗೆ ಸಹಾಯಕ ಆಗ್ಬೋದು ಅಂತಕ್ಕಂಥ ಒಂದು ಸದಾಶಯದೊಂದಿಗೆ ಏನಪ್ಪ ಅಂದರೆ ವಿಡಿಯೋನ ಮಾಡಿದ್ದೀನಿ. ಎಲ್ಲರಿಗೂ ನಮಸ್ಕಾರ. ಮೊದಲೇದು ಅಂದರೆ ಅಲ್ಲಿ ನಮ್ಗೆ 81ನೇ ಪ್ರಶ್ನೆಯಿಂದ ನಮ್ಮ ಸಮಾಜ ವಿಜ್ಞಾನದ ಒಂದು ಪ್ರಶ್ನೆ ಪ್ರಾರಂಭ ಆಗುತ್ತೆ. ಅದರಲ್ಲಿ ಒಂದೇದು ಯಾವುದಪ್ಪ ಅಂದ್ರೆ ಕಾನ್ಸ್ಟಾಂಟಿನೋಪಲನ್ನು ಏನಪ್ಪ ಅಂದ್ರೆ ಯುರೋಪಿಯನ್ ವ್ಯಾಪಾರದ ದ್ವಾರವೆಂದು ಪರಿಗಣಿಸಲಾಗಿತ್ತು ಏಕೆಂದರೆ ಅಂತಕ್ಕಂಥ ಪ್ರಶ್ನೆ ಬರುತ್ತೆ. ಅದರಲ್ಲಿ ಅಂತಾರಾಷ್ಟ್ರೀಯ ವ್ಯಾಪಾರ ಮಾರ್ಗಗಳ ಕೇಂದ್ರ, ಅದೊಂದು ಏನಪ್ಪ ಅಂತಂದ್ರೆ ಜಲಮಾರ್ಗವಾಗಿತ್ತು. ಸಿ ರೋಮನ್ ಸಾಮ್ರಾಜ್ಯದ ರಾಜಧಾನಿ. ಡಿ ಯುರೋಪಿಯನ್ನರ ಸಂಪನ್ಮೂಲಗಳ ಏಕೈಕ ಮೂಲ ಅಂತಕ್ಕಂಥದ್ದು. ಅದರಲ್ಲಿ ಏನಪ್ಪ ಅಂದ್ರೆ ಉತ್ತರ ಯಾವುದಾಗತ್ತಂದ್ರೆ ಆಗತ್ತೆ. ಅದಕ್ಕೆ ಉತ್ತರ ಅಂತಾರಾಷ್ಟ್ರೀಯ ವ್ಯಾಪಾರ ಮಾರ್ಗಗಳ ಕೇಂದ್ರ ಆಗಿತ್ತು ಅನ್ನೋದನ್ನು ಇಲ್ಲಿ ನಾವು ಗಮನಿಸಬೇಕು. ಅದೇ ರೀತಿ 82ನೇ ಪ್ರಶ್ನೆ, ಮೊದಲನೇ ಆಂಗ್ಲೋ ಮರಾಠಿ ಯುದ್ಧವನ್ನು ಕೊನೆಗೊಳಿಸಿದ ಒಪ್ಪಂದ ಯಾವುದು ಅಂತಕ್ಕಂಥ ಪ್ರಶ್ನೆ ಬರುತ್ತೆ. ಅದರ 4 ಉತ್ತರಗಳಿಗೆ ಏನಪ್ಪ ಅಂದ್ರೆ ಬೆಸ್ಸಿನ್ ಒಪ್ಪಂದ, ಅದು ಆ್ಯಕ್ಚುಲಿ ಬೆಸ್ಸಿನ್ ಒಪ್ಪಂದ. 2ನೇದು ಬಿ ಸಾಲ್ಬಾಯ್ ಒಪ್ಪಂದ. 3 ಅಲಹಾಬಾದ್ ಒಪ್ಪಂದ. ಡಿ ಲಾಹೋರ್ ಒಪ್ಪಂದ. ಅದರಲ್ಲಿ ಉತ್ತರ ಯಾವುದಪ್ಪ ಅಂದ್ರೆ ಬಿ ಸಾಲ್ಬಾಯ್ ಒಪ್ಪಂದದ ಮೂಲಕ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ಕೊನೆಗೊಳ್ಳುತ್ತೆ ಅಂತಕ್ಕಂಥದ್ದು. 83ರ ಪ್ರಶ್ನೆ, ಆಂಗ್ಲರ ಕಾಲದಲ್ಲಿ ಆರಂಭಗೊಂಡ ನಾಗರಿಕ ನ್ಯಾಯಾಲಯಗಳೇ ಡ್ಯಾಶ್ ಅಂತಕ್ಕಂಥದ್ದು. ಅವು ಯಾವಪ್ಪ ಅಂದ್ರೆ ಇಲ್ಲಿ ಎ ದಿವಾನಿ ಅದಾಲತ್ತು, ಬಿ ಫೌಜದಾರಿ ಅದಾಲತ್ತು, ಸಿ ಲೋಕ್ ಅದಾಲತ್ತು, ಡಿ ಸರಿಯತ್ ಅದಾಲತ್ ಬರುತ್ತೆ. ಅದಕ್ಕೆ ಎ ಉತ್ತರ ಯಾವುದಪ್ಪ ಅಂದ್ರೆ ದಿವಾನಿ ಅದಾಲತ್. ಅದಕ್ಕೆ ಉತ್ತರ ಎ ದಿವಾನಿ ಅದಾಲತ್ ಅಂತಕ್ಕಂಥದ್ದು. ಅದೇ ರೀತಿ 84ನೇ ಪ್ರಶ್ನೆ, 2ನೇ ಆಂಗ್ಲೋ ಮೈಸೂರು ಯುದ್ಧದ ಸಮಯದಲ್ಲಿ ಬ್ರಿಟಿಷರ ವಿಶ್ವಾಸ ಹೆಚ್ಚಿಸಿದ ಅಂಶ ಯಾವುದು ಅನ್ನೋದನ್ನು ನೋಡ್ತಾ ಹೋದಾಗೆ ಒಂದಿಷ್ಟು 4 ಉತ್ತರಗಳು ಪೋರ್ಟೋನೋವೋದಲ್ಲಿ ಹೈದರಾಲಿಯ ಒಂದು ಸೋಲು ಆಗುತ್ತೆ. ಅದೇ ರೀತಿ ಮೊದಲ ಆಂಗ್ಲೋ ಮರಾಠಿ ಯುದ್ಧದಲ್ಲಿ ಪೇಶ್ವೆಯವರನ್ನು ಸೋಲಿಸಿದ್ದು, ಆನಂತರ ಮರಾಠರು ಸಹಾಯಕ ಸೇನೆ ಪದ್ಧತಿಗೆ ಸಹಿ ಹಾಕಿದ್ದು, ಕಾರ್ನವಾಲಿ ಶ್ರೀರಂಗಪಟ್ಟಣವನ್ನು ವಶಪಡಿಸಿಕೊಂಡಿದ್ದು ಅಂತಕ್ಕಂಥ 4 ಉತ್ತರಗಳಲ್ಲಿ ಉತ್ತರ ಯಾವುದು ಬರುತ್ತೆ ಅಂತಂದ್ರೆ ಎ ಬರುತ್ತೆ. ಪೋರ್ಟೋನೋವೋದಲ್ಲಿ ಹೈದರಾಲಿಯು ಏನಪ್ಪ ಅಂತಂದ್ರೆ ಬ್ರಿಟಿಷರಿಗೆ ಸೋಲ್ತಾನ. ಆ ಸೋಲು ಬ್ರಿಟಿಷರ ಒಂದು ಆತ್ಮವಿಶ್ವಾಸವನ್ನು ಹೆಚ್ಚಿಸ್ತೈತಿ ಅಂತಕ್ಕಂಥದ್ದನ್ನು ಇಲ್ಲಿ ಕಾಣ್ತಾ ಇದ್ವಿ. ಅದೇ ರೀತಿ 80ನೇ ಪ್ರಶ್ನೆ, ಆಧುನಿಕ ಭಾರತ ಸಮಸ್ಯೆಗಳಿಗೆ ಪರಿಹಾರಗಳು ವೇದಗಳಲ್ಲಿರುವುದರ ಅರಿತುಕೊಂಡ ದಯಾನಂದ ಸರಸ್ವತಿಯವರು ಅಂತಕ್ಕಂಥದ್ದು. ಏನು ಹೇಳ್ತಾರೆ ಅಂತ ಇದರಲ್ಲಿ ವೇದಗಳಿಗೆ ಮರಳಿ ಅಂತಕ್ಕಂಥ ಘೋಷಿಸಿದರು. ಬಿ ಸತ್ಯಾಸ್ತ್ರ ಪ್ರಕಾಶ ಪುಸ್ತಕವನ್ನು ಬರೆದಿದ್ದಾರೆ. ಆನಂತರ ಸಿ ಗೋ ರಕ್ಷಣಾ ಸಂಘವನ್ನು ಆರಂಭಿಸಿದರು. ಡಿ ಸುದ್ದಿ ಚಳವಳಿಯನ್ನು ಆರಂಭಿಸಿರು ಅಂತಕ್ಕಂಥದ್ದಿದೆ. ಅದಕ್ಕೆ ಈ ಒಂದು ಉತ್ತರ ಏನಾಗತ್ತಂದ್ರೆ ಎ ಉತ್ತರ ಆಗತ್ತೆ. ಅದಕ್ಕೆ ಎ ಉತ್ತರ ವೇದಗಳಿಗೆ ಹಿಂತಿರುಗೆಂದು ಘೋಷಿಸಿದರು ಅಂತಕ್ಕಂಥದ್ದು ಉತ್ತರ ಆಗತ್ತೆ. 84ನೇ ಪ್ರಶ್ನೆಗೆ ಇವುಗಳಲ್ಲಿ ಭಾರತೀಯ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ವಿಫಲತೆಗೆ ಕಾರಣಗಳೇನು ಅಂತಕ್ಕಂಥ ಪ್ರಶ್ನೆ ಬರುತ್ತೆ. ಅದರಲ್ಲಿ ಸುಮಾರು 4 ಉತ್ತರಗಳು. ಎ ಇದು ದೇಶಾದ್ಯಂತ ಹರಡಿತು. ಬಿ ಇದೊಂದು ಸುಸಂಘಟಿತ ದಂಗೆಯಾಗಿತ್ತು. ಸಿ ಒಬ್ಬ ಪ್ರಬಲ ನಾಯಕನನ್ನು ಹೊಂದಿರಲಿಲ್ಲ. ಡಿ ಅನೇಕ ಭಾರತೀಯ ರಾಜರು ಬ್ರಿಟಿಷರಿಗೆ ವಿಶ್ವಾಸ ದ್ರೋಹಿಗಳಾಗಿದ್ದರು ಅಂತಕ್ಕಂಥದ್ದು. ಅದರಲ್ಲಿ ಉತ್ತರ ಯಾವುದು ಅಂದ್ರೆ ಸಿ ಒಬ್ಬ ಪ್ರಬಲ ನಾಯಕನನ್ನು ಹೊಂದಿರಲಿಲ್ಲ. ಅಂದರೆ ನಮಗೆ ಇಲ್ಲಿ ನಾವು ವಿಫಲತೆಗೆ ಕಾರಣಗಳನ್ನು ಪಟ್ಟಿ ಮಾಡಿದಾಗ ಸುಮಾರು ವಿಫಲತೆಗೆ ಕಾರಣಗಳು ಬರ್ತವೆ. ಅದರಲ್ಲಿ ಒಂದು ಪ್ರಮುಖ ಕಾರಣ ಒಬ್ಬ ಪ್ರಬಲ ನಾಯಕನನ್ನು ಹೊಂದಿರಲಿಲ್ಲ ಅನ್ನೋದು ಈ ಒಂದು ಆಪ್ಷನ್ಸ್ನಲ್ಲಿ ನಾವು ಈ ಸಿ ಉತ್ತರವನ್ನು ನಾವು ಇಲ್ಲಿ ಗುರುತಿಸಬೇಕು ಅಂತಕ್ಕಂಥದ್ದು. 87 ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರಥಮ ಅಧ್ಯಕ್ಷರು ಯಾರು ಅಂತಕ್ಕಂಥ ಪ್ರಶ್ನೆ ಬರುತ್ತೆ. ಅಲ್ಲಿ 4 ಉತ್ತರಗಳು. ಎ WC ಬ್ಯಾನರ್ಜಿ, ಬಿ ಸುರೇಂದ್ರನಾಥ್ ಬ್ಯಾನರ್ಜಿ, ಸಿ ದಾದಾಭಾಯಿ ನವರೋಜಿ, ಡಿ ಗೋಪಾಲಕೃಷ್ಣ ಗೋಖಲೆ. ಉತ್ತರ ಎ ಯಾವುದಪ್ಪ ಅಂದ್ರೆ WC ಬ್ಯಾನರ್ಜಿ ಅಂತಕ್ಕಂಥದ್ದು. ಅದೇ ರೀತಿ 88ನೇ ಪ್ರಶ್ನೆ, ಕೆಳಗಿನ
ಇಲ್ಲಿ ಮಂದಗಾಮಿಗಳು ಗುಂಪಿಗೆ ಸೇರಿದರು. ಮಂದಗಾಮಿಗಳು ಗುಂಪಿಗೆ ಸೇರಿದರೆ ಯಾರು ಅಂತಂದ್ರೆ ಅಲ್ಲಿ ಉತ್ತರ ಎ ಅರವಿಂದ ಘೋಷ, ಬಿ ಗೋಪಾಲಕೃಷ್ಣ ಗೋಖಲೆ, ಸಿ ಬಾಲಗಂಗಾಧರ ತಿಲಕ, ಡಿ ಲಾಲಾ ಲಜಪತ್ ರಾಯ. ಅದರಲ್ಲಿ ಉತ್ತರ ಯಾವಪ್ಪ ಅಂತಂದ್ರೆ ಗೋಪಾಲಕೃಷ್ಣ ಗೋಖಲೆ. ಯಾಕಂದ್ರೆ ಅರವಿಂದ ಘೋಷ, ಬಾಲಗಂಗಾಧರ ತಿಲಕ, ಲಾಲಾ ಲಜಪತ್ ಇವರು ತೀವ್ರಗಾಮಿಗಳಾಗಿದ್ದರು ಅನ್ನೋದನ್ನು ತಾವು ಗಮನಿಸಬೇಕು. ಇನ್ನು 89ನೇ ಪ್ರಶ್ನೆ, ಗಾಂಧೀಜಿಯವರು ಚಂಪಾರಣ್ಯ ಚಳವಳಿಯನ್ನು ಪ್ರಾರಂಭಿಸಿದ್ದು ಅಂತಕ್ಕಂಥದ್ದು ಯಾವುದಕ್ಕೋಸ್ಕರ ಅವರು ಮಾಡಿದರು? ಅನ್ನೋದು ಎ ನೀಲಿ ಬೆಳೆಗಾರರನ್ನು ಬೆಂಬಲಿಸರು, ಬಿ ಹತ್ತಿ ಬೆಳೆಗಾರರನ್ನು ಬೆಂಬಲಿಸರು, ಸಿ ಈಸಲು ಬೆಳೆಗಾರರನ್ನು ಬೆಂಬಲಿಸರು, ಡಿ ಟೀ ಎಸ್ಟೇಟ್ ಕಾರ್ಮಿಕರನ್ನು ಬೆಂಬಲಿಸರು ಅಂತಕ್ಕಂಥದ್ದು. ಅದರಲ್ಲಿ ಉತ್ತರ ಯಾವಪ್ಪ ಅಂದ್ರೆ ಯಾವುದು ಎ ಆಗತ್ತೆ. ಅದಕ್ಕೆ ಉತ್ತರ ಎ ನೀಲಿ ಬೆಳೆಗಾರರನ್ನು ಬೆಂಬಲಿಸಲು ಅಂತಕ್ಕಂಥದ್ದು. ಅದರಲ್ಲಿ 90ನೇ ಪ್ರಶ್ನೆ, ರವೀಂದ್ರನಾಥ್ ಟಾಗೋರ್ ತಮ್ಮ ನೈಟ್ಹುಡ್ ವಿರೋಧವನ್ನು ಬ್ರಿಟಿಷ್ ಸರ್ಕಾರಕ್ಕೆ ಹಿಂದಿರುಗಿಸಲು ಮುಖ್ಯ ಕಾರಣ ಏನು ಅಂತಕ್ಕಂಥದ್ದು. ಈ 4 ಉತ್ತರಗಳನ್ನು ಗಮನಿಸಿದಾಗ ಒಂದನೇದು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಬೆಂಬಲಿಸಲು, ಹೌದಾ ಅಂತಕ್ಕಂಥ ಬಂದ ಅಲ್ಲ. ಚಂಪಾರಣ ಸತ್ಯಾಗ್ರಹ ಗಾಂಧೀಜಿಯವರನ್ನು ಬೆಂಬಲಿಸಲು, ಇದಕ್ಕೇನಾರು ಅವ್ರು ನೈಟ್ಹುಡ್ಡನ್ನು ಬ್ರಿಟಿಷರಿಗೆ ತಿರುಗಿಸಿರ ಅಂತಕ್ಕಂಥದ್ದು ಬರುತ್ತೆ, ಇದು ಅಲ್ಲ ಅಂತಕ್ಕಂಥದ್ದು. ಆನಂತರ ಬ್ರಿಟಿಷರ ವಿರುದ್ಧ ಅಸಹಕಾರ ಚಳುವಳಿ ಅಂತಕ್ಕಂಥದ್ದು ಬಹುಶಃ ಇದು ಸರಿಯಾದ ಉತ್ತರ. ವಿದೇಶಿ ಸರಕುಗಳನ್ನು ಏನು ಮಾಡಿದ್ರು ಅಂದ್ರೆ ಬಹಿಷ್ಕರಿಸಿದ್ರು ಅಂತಕ್ಕಂಥದ್ದು. ಏನಪ್ಪ ಅಂದ್ರೆ ಇವು ಅಷ್ಟು ಏನಪ್ಪ ಅಂದ್ರೆ ಇವು ತಪ್ಪು ಉತ್ತರಗಳು. ಸರಿಯಾದ ಉತ್ತರ ಬ್ರಿಟಿಷರ ವಿರುದ್ಧ ಅಸಹಕಾರ ಚಳುವಳಿ. ಅದಕ್ಕೆ ಉತ್ತರ ಸಿ ಬ್ರಿಟಿಷರ ವಿರುದ್ಧ ಅಸಹಕಾರ ಚಳುವಳಿ ಏನಪ್ಪ ಅಂದ್ರೆ ತೋರಲು ಅಂತಕ್ಕಂಥದ್ದು. ಇನ್ನು 91ನೇ ಪ್ರಶ್ನೆ, ಭಾರತದ ಮುಖ್ಯ ಮನುಷ್ಯ. ಈಗಾಗಲೇ ತಾವು ಗಮನಿಸಿದಂತೆ ಎ ಸರ್ದಾರ್ ವಲ್ಲಭಾಯ್ ಪಟೇಲ್, 2ನೇ ನೇತಾಜಿ ಸುಭಾಷ್ ಚಂದ್ರ ಬೋಸ್, ಬಾಲಗಂಗಾಧರ ತಿಲಕ್ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ತಾರೆ. ಅದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅಂತಕ್ಕಂಥದ್ದು. ಇನ್ನು 92 ಭಾರತದ ಸಂವಿಧಾನ ಜಾರಿಗೆ ಬಂದದ್ದು ಯಾವಾಗ ಅಂತಕ್ಕಂಥ ಪ್ರಶ್ನೆ ಕೇಳಿದ್ದಾರೆ. 26 ಅಕ್ಟೋಬರ್ 1950, ಎ ಬಿ 22ನೇ ಆಗಸ್ಟ್ 1950, ಸಿ 15ನೇ ಆಗಸ್ಟ್ 1950, ಡಿ 26ನೇ ಜನವರಿ 1950. ಅದಕ್ಕೆ ಉತ್ತರ ಯಾವುದು ಅಂದ್ರೆ ಡಿ ಉತ್ತರ ಆಗುತ್ತೆ. ಅದಕ್ಕೆ ಉತ್ತರ ಡಿ 26ನೇ ಜನವರಿ 1950. ಇನ್ನು 93ನೇ ಪ್ರಶ್ನೆ, ಲೋಕಾಯುಕ್ತ ಸ್ಥಾಪನೆಯ ಉದ್ದೇಶ ಏನು ಅಂತಕ್ಕಂಥದ್ದು. ಇಲ್ಲಿ ಎ ನೋಡಿ ಕಮ್ಯುನಿಸಂ ತಡೆಯಲು, ಬಿ ಭಯೋತ್ಪಾದನೆ ತಡೆಯಲು, ಸಿ ಪ್ರಾದೇಶಿಕ ತಡೆಯಲು, ಡಿ ಭ್ರಷ್ಟಾಚಾರ ತಡೆಯಲು. ಉತ್ತರ ಯಾವುದಪ್ಪ ಅಂದ್ರೆ ಡಿ ಭ್ರಷ್ಟಾಚಾರ ತಡೆಯಲು ಅಂತಕ್ಕಂಥದ್ದು. ಇನ್ನು ಅದೇ ರೀತಿ ಏನಪ್ಪ ಅಂದ್ರೆ 94ನೇ ಪ್ರಶ್ನೆ, ಪಂಚಶೀಲ ತತ್ವಗಳಿಗೆ ಸಹಿ ಹಾಕಿದ್ದು ಅಂತಕ್ಕಂಥ ಪ್ರಶ್ನೆ ಬರುತ್ತೆ. ಪಂಚಶೀಲ ತತ್ವಗಳಿಗೆ ಸಹಿ ಹಾಕಿದ್ದು ಯಾವ್ಯಾವ ರಾಷ್ಟ್ರಗಳು ಅಂತಂದ್ರೆ ಭಾರತ ನೇಪಾಳ ಬರುತ್ತೆ, ಭಾರತ ಭೂತಾನ, ಸಿ ಭಾರತ ಚೀನಾ, ಡಿ ಮತ್ತು ಭಾರತ ಮತ್ತು ಶ್ರೀಲಂಕಾ. ಅದಕ್ಕೆ ಉತ್ತರ ಭಾರತ ಚೀನಾ ಅಂತಕ್ಕಂಥದ್ದು. ಇದನ್ನು ಉತ್ತರವನ್ನು ನಾವು ಬರೀಬೇಕು. ಇನ್ನು 95ನೇ ಪ್ರಶ್ನೆ, ಭಾರತವು ರಷ್ಯಾದ ನೆರವಿನೊಂದಿಗೆ ಸ್ಥಾಪಿಸಿದ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆಗಳು ಯಾವುವು ಅಂತಕ್ಕಂಥ ಪ್ರಶ್ನೆ ಬರುತ್ತೆ. ಅದರಲ್ಲಿ ಒಟ್ಟು ಏನಪ್ಪ ಅಂದ್ರೆ 4 ಉತ್ತರಗಳು. ಎ ಬೊಕಾರ್ ಹಾಗೂ ಬಿಲೆ ಕಬ್ಬಿಣ ಉಕ್ಕಿನ ಕಾರ್ಖಾನೆಗಳು, ಸೇಲಂ ಮತ್ತು ವಿಜಯನಗರ ಕಬ್ಬಿಣ ಉಕ್ಕಿನ ಕಾರ್ಖಾನೆಗಳು, ಶ್ರೀ ಭದ್ರಾವತಿ ಬೊಕಾರು ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆಗಳು, ಡಿ ರೂರ್ಕೆಲ ಹಾಗೂ ದುರ್ಗಾಪುರ ಕಬ್ಬಿಣ ಉಕ್ಕಿನ ಕಾರ್ಖಾನೆಗಳು. ಇವೆಲ್ಲವುಗಳನ್ನು ಗಮನಿಸಿದಾಗ ಉತ್ತರ ಯಾವುದು ಆಗುತ್ತಂದ್ರೆ ಎ ಆಗುತ್ತೆ. ಅದಕ್ಕೆ ಎ ಬೊಕಾರು ಮತ್ತು ಬೊಕಾರೋ ಮತ್ತು ಬೆಲೆ ಕಬ್ಬಿಣ ಉಕ್ಕಿನ ಕಾರ್ಖಾನೆ ಅಂತಕ್ಕಂಥದ್ದು. 96ನೇ ಪ್ರಶ್ನೆ, ಭಾರತ ವಿದೇಶಾಂಗ ನೀತಿಯನ್ನು ಹೀಗೆ ಕರೆಯಲಾಗಿದೆ ಅಂತಕ್ಕಂಥ ಪ್ರಶ್ನೆ ಕರಿತೀವಿ. ಅದರಲ್ಲಿ ಎ ಅಂಬೇಡ್ಕರ್ ಅವರ ವಿದೇಶಾಂಗ ನೀತಿ, ಬಿ ಸರ್ದಾರ್ ಪಟೇಲ್ ಅವರ ವಿದೇಶಾಂಗ ನೀತಿ, ನೆಹರು ಅವರ ವಿದೇಶಾಂಗ ನೀತಿ, ಸಿ ಡಿ ಮಹಾತ್ಮ ಗಾಂಧಿ ಅವರ ವಿದೇಶಾಂಗ ನೀತಿ. ಯಾಕಂದರೆ ವಿದೇಶಾಂಗ ನೀತಿಯನ್ನು ರೂಪಿಸುವಲ್ಲಿ ಜವಾಹರ್ಲಾಲ್ ನೆಹರು ಅವರು ಏನಪ್ಪ ಅಂದ್ರೆ ಮಹತ್ವದ ಪಾತ್ರ ವಹಿಸಿರುವುದರಿಂದ ಅದಕ್ಕೆ ನೆಹರು ಅವರ ವಿದೇಶಾಂಗ ನೀತಿ ಅಂತ ನಾವು ಕರಿತೀವಿ. 97 ವಿಶ್ವದ ಸಂಸತ್ತು ಅಂತ ಅದು ಕರೀತಾರೆ. 1ನೇದು ಸಾಮಾನ್ಯ ಸಭೆ, 2ನೇದು ಭದ್ರತಾ ಸಮಿತಿ, ಸಿ ಸಚಿವಾಲಯ, ಡಿ ಸಾಮಾಜಿಕ ಆರ್ಥಿಕ ಮಂಡಳಿ. ಅದಕ್ಕೆ ನಾವು ಏನಂತ ಕರಿತೀವಿ ಅಂದರೆ ಇದಕ್ಕೆ ಸಾಮಾನ್ಯ ಸಭೆಗೆ ವಿಶ್ವದ ಸಂಸತ್ತು ಅಂತ ಕರಿತೀವಿ, ವರ್ಲ್ಡ್ ಪಾರ್ಲಿಮೆಂಟ್ ಅಂತ ಕರಿತೀವಿ. ನೆಕ್ಸ್ಟ್ 98ನೇ ಪ್ರಶ್ನೆ, ವಿಶ್ವಸಂಸ್ಥೆಯ ಪದವನ್ನು ಸ್ಥಾಪಿಸಿದವರು ಯಾರು ಅಂತಕ್ಕಂಥ ಪ್ರಶ್ನೆ ಬರುತ್ತೆ. ಎ ಎಫ್ ಡಿ ರೂಸ್ವೆಲ್ಟ್ ಅಮೇರಿಕಾದ ಅಧ್ಯಕ್ಷರು, ಬಿ ಜೋಸೆಫ್ ಸ್ಟಾಲಿನ್ ರಷ್ಯಾದ ಅಧ್ಯಕ್ಷರು, ಸಿ ಏನಪ್ಪ ಅಂದ್ರೆ ವಿನ್ಸ್ಟನ್ ಚರ್ಚಿಲ್ ಇಂಗ್ಲೆಂಡ್ದ ಪ್ರಧಾನಿ, ಆಗ ಡಿ ಜವಾಹರ್ಲಾಲ್ ನೆಹರು ಭಾರತದ ಪ್ರಧಾನಿ. ಇದು ಯಾರು ಅಂತಂದರೆ ಇದಕ್ಕೆ ಉತ್ತರ ಎ ಅಮೇರಿಕ ಅಧ್ಯಕ್ಷರಾಗಿರ್ತಕ್ಕಂಥ ಎಫ್ ಡಿ ರೂಸ್ವೆಲ್ಟ್ ಅಂತಕ್ಕಂಥದ್ದು. ಇನ್ನು 99ನೇ ಅಸ್ಪೃಶ್ಯತೆ ಅಪರಾಧ ಕಾಯ್ದೆಯನ್ನು 1976ರಲ್ಲಿ ಅಗತ್ಯ ಬದಲಾವಣೆಗೆ ಜಾರಿಗೆ ತರಲಾದದ್ದು ಅಂತಕ್ಕಂಥ ಪ್ರಶ್ನೆ ಇದೆ. ಒಂದಿದು ಎ ಗ್ರಾಹಕರ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ, ಬಿ ಅಸ್ಪೃಶ್ಯತೆ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ, ಸಿ ಅಪರಾಧ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ, ಡಿ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ. ಇವುಗಳನ್ನು ಗಮನಿಸಿದಾಗ ಉತ್ತರ ಯಾವುದು ಅಂದ್ರೆ ಡಿ ಉತ್ತರ ಆಗತ್ತೆ. ಅದಕ್ಕೆ ಡಿ ಅಪರಾಧ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಅಂತಕ್ಕಂಥದ್ದು. ಇನ್ನು 100ರ ಪ್ರಶ್ನೆ, ಅಸಂಘಟಿತ ಕಾರ್ಮಿಕರ ಪ್ರಮುಖ ಲಕ್ಷಣ ಏನು ಅಂತಕ್ಕಂಥದ್ದು. 1 ವಲಸೆ,
ಬಿ ಉದ್ಯೋಗ ಖಾತ್ರಿ, ಸಿ ರಜೆ ಸೌಲಭ್ಯ, ಡಿ ನಿಗದಿತ ವೇತನ. ನೋಡಿ, ಈಗ ಅಸಂಘಟಿತ ಮತ್ತು ಸಂಘಟಿತ ಕಾರ್ಮಿಕರ ಲಕ್ಷಣಗಳು ಗಮನಿಸಿದಾಗ ಉತ್ತರ ಯಾವುದಪ್ಪ? ಅಸಂಘಟಿತ ಕಾರ್ಮಿಕರ ಲಕ್ಷಣ ವಲಸೆ. ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಏನಾಗ್ತಾರೆ, ವಲಸೆ ಹೋಗ್ತಾರೆ. ಅವರಿಗೆ ಯಾವುದೇ ಏನಪ್ಪ ಅಂದ್ರೆ ಉದ್ಯೋಗದ ಖಾತ್ರಿ ಆಗಿರ್ಬೋದು, ರಜಾ ಸೌಲಭ್ಯ, ನಿಗದಿತ ವೇತನ, ಹೌದಾ, ಯಾವುದೇ ಸೌಲಭ್ಯಗಳು ಇರುವುದಿಲ್ಲ ಅಂತಕ್ಕಂಥದ್ದು. ಇನ್ನು ನರ್ಮದಾ ಬಚಾವ್ ಆಂದೋಲನದ ನಾಯಕರು ಯಾರು ಅಂತಕ್ಕಂಥ ಪ್ರಶ್ನೆ ಇದೆ. ಎ ಮೇಧಾ ಪಾಟ್ಕರ್, ಬಿ ಸುಂದರ್ಲಾಲ್ ಬಹುಗುಣ್, ಸಿ ಕೇರಳ ಶಾಸ್ತ್ರ ಪರಿಷತ್, ಡಿ ಎಂ ನಂಜುಂಡ ಸ್ವಾಮಿ ಅಂತ ತಿಳ್ಕೊಂಡು. ಅದಕ್ಕೆ ಉತ್ತರ ಯಾವಪ್ಪ ಅಂದ್ರೆ ಮೇಧಾ ಪಾಟ್ಕರ್ ಅವರ ಹೆಸರು. ಮೇಧಾ ಪಾಟ್ಕರ್ ಅವರು ನರ್ಮದಾ ಬಚಾವ್ ಆಂದೋಲನದ ನಾಯಕತ್ವವನ್ನು ವಹಿಸಿಕೊಂಡು ಸಾಕಷ್ಟು ಏನಪ್ಪ ಅಂದ್ರೆ ಹೋರಾಟವನ್ನು ಮಾಡಿದ್ದನ್ನು ಕಾಣ್ತಾ ಇದ್ದೀವಿ. ಇನ್ನು ಕಾರಣದ ಹಸಿವು ಎಂದರೆ ಏನು? ಎ ಹಸಿವಾಗುವಿಕೆ, ಬಿ ಬಡತನ, ಸಿ ಅಪೌಷ್ಟಿಕತೆ, ಡಿ ಶ್ರೀಮಂತಿಕೆ. ಇದರೊಳಗೆ ಕಾರಣದ ಹಸಿವು ಯಾವುದು ಅಂದ್ರೆ ಅಪೌಷ್ಟಿಕತೆ ಅಂತ ನಾವು ಕರಿತೀವಿ. ಅದಕ್ಕೆ ಉತ್ತರ ಅಪೌಷ್ಟಿಕತೆ ಅಂತಕ್ಕಂಥದ್ದು. ಇನ್ನು 103ನೇ ಪ್ರಶ್ನೆ, ಮಹಾ ಹಿಮಾಲಯಗಳ ಇನ್ನೊಂದು ಹೆಸರು ಏನು ಅಂತ ಕರೀತಾರೆ? ಒಟ್ಟು 3 ರೀತಿ ಹಿಮಾಲಯವನ್ನು ನಾವು ಏನು ಮಾಡ್ತೀವಿ, ವಿಂಗಡಣೆ ಮಾಡ್ತಾಯಿದ್ದೀವಿ. ಒಂದು ಶಿವಾಲಿಕ, ಇನ್ನೊಂದು ಹಿಮಾಚಲ, ಹಿಮಾದ್ರಿ ಅಂತ ತಿಳ್ಕೊಂಡು. ಅದರಲ್ಲಿ ಹಂಗಾರೆ ಮಹಾ ಹಿಮಾಲಯಗೆ ಇನ್ನೊಂದು ಹೆಸರು ಏನು ಅಂತ ತಿಳ್ಕೊಂಡು ಹೇಳಿದಾಗ, ಒಂದನೇದು ಏನಪ್ಪ ಅಂದ್ರೆ ಇದಕ್ಕೆ ಹಿಮಾದ್ರಿ ಅಂತ ಕರಿತೀವಿ, ಎರಡನೇದು ಹಿಮಾಚಲ, ಮೂರನೇದು ಏನಪ್ಪ ಅಂದ್ರೆ ಶಿವಾಲಿಕ್ ಬೆಟ್ಟಗಳು, ಡಿ ಏನಪ್ಪ ಅಂದ್ರೆ ಡೋನ್ಸ್, ಡೆಹರಾಡೂನ್ ಅಂತ ಉದಾಹರಣೆ ಕೊಡ್ತೀವಿ. ಅದಕ್ಕೆ ಉತ್ತರ ಏನಪ್ಪ ಅಂದ್ರೆ ಹಿಮಾದ್ರಿ ಅಂದರೆ ಎ ಉತ್ತರ. ಇನ್ನು ಪೂರ್ವ ಘಟ್ಟದ ಅತಿ ಎತ್ತರದ ಶಿಖರ ಯಾವುದು ಅಂತ ಪ್ರಶ್ನೆ ಕೇಳಿದ್ರೆ ಇಲ್ಲಿಯೂ 4 ಉತ್ತರಗಳನ್ನು ತಾವು ಗಮನಿಸ್ಬೋದು. ಅಣ್ಣಾಮಲೈ, ಬಿ ಅಮ್ರಪಾಲಿ, ಆನಂತರ ಸಿ ಆರ್ಮಕೊಂಡ, ಆನಂತರ ಡಿ ಅಮರಕಂಟಕ. ಅದರಲ್ಲಿ ಉತ್ತರ ಯಾವುದು ಅಂದರೆ ಸಿ ಉತ್ತರ ಯಾವುದಪ್ಪ ಅಂದ್ರೆ ಆರ್ಮಕೊಂಡ ಅಂತಕ್ಕಂಥದ್ದು. 105ನೇದು, ಭಾರತದಲ್ಲಿ ಅತ್ಯಂತ ಶೀತವಾದ ತಿಂಗಳು ಯಾವುದು ಅಂತಕ್ಕೊಂದು ಇಲ್ಲಿ ಪ್ರಶ್ನೆ ಇದೆ. ಅದಕ್ಕೆ ಎ ನವಂಬರು, ಬಿ ಡಿಸೆಂಬರು, ಸಿ ಜನವರಿ, ಡಿ ಫೆಬ್ರವರಿ. ಅದಕ್ಕೆ ಉತ್ತರ ಯಾವುದಪ್ಪ ಅಂದ್ರೆ ಜನವರಿ. ಅದಕ್ಕೆ ಉತ್ತರ ಸಿ ಜನವರಿ ಅಂತಕೊಂಡು. ಇನ್ನು ಕಪ್ಪು ಮಣ್ಣು ಹೆಚ್ಚು ತೇವಾಂಶ ಹಿಡಿದುಕೊಟ್ಟುಕೊಳ್ಳೋ ಶಕ್ತಿ ಹೊಂದಿದೆ ಏಕೆಂದರೆ ಅಂತ ಪ್ರಶ್ನೆ ಕೇಳ್ತಾರೆ. ಯಾಕಂದ್ರೆ ಇದಕ್ಕೆ ಎ ಒತ್ತೊತ್ತಾದ ಕಣಗಳಿಂದ ಕೂಡಿದೆ ಅಂತಕ್ಕಂಥದ್ದು, ಇನ್ನೊಂದು ಕಪ್ಪು ಬಣ್ಣದಲ್ಲಿದೆ ಅಂತಕ್ಕಂಥದ್ದು, ಇನ್ನು ಭಾರಿ ಮಳೆ ಬೀಳುವ ಪ್ರದೇಶಗಳಲ್ಲಿ ಕಂಡು ಬರುತ್ತದೆ ಅಂತಕ್ಕಂಥದ್ದು, ಸಿ ಏನಪ್ಪ ಡಿ ಅಂದ್ರೆ ಪೆಬ್ಬಲ್ ಬಂಡೆಗಳನ್ನು ಹೊಂದಿದೆ ಅಂತಕ್ಕಂಥದ್ದು. ಇಲ್ಲೇ ಒಟ್ಟು 4 ಉತ್ತರಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಉತ್ತರ ಯಾವುದು ಅಂದರೆ ಎ ಉತ್ತರ. ಏನಪ್ಪ ಅಂದ್ರೆ ಒತ್ತೊತ್ತಾದ ಕಣಗಳಿಂದ ಏನಪ್ಪ ಅಂತಂದ್ರೆ ಇದು ಕೂಡಿದ್ದರಿಂದ ನೀರನ್ನು ಅಂದರೆ ದೀರ್ಘಾವಧಿಯವರಿಗೆ ಹೆಚ್ಚು ತೇವಾಂಶ ಹಿಡಿದುಕೊಳ್ಳೋ ಶಕ್ತಿಯನ್ನು ಉಳಿದ ಮಣ್ಣುಗಳಿಗೆ ಹೋಲಿಸಿದಾಗ ಇರೋದನ್ನು ಕಾಣ್ತಾ ಇದ್ದೀವಿ. 1 ದಕ್ಷಿಣ ಭಾರತದ ಅತಿ ಉದ್ದನೆಯ ನದಿ ಯಾವುದು ಅಂತಕ್ಕಂಥ ಪ್ರಶ್ನೆ ಇದೆ. ಎ ಕಾವೇರಿ, ಬಿ ಕೃಷ್ಣ, ಸಿ ಗೋದಾವರಿ, ಡಿ ತುಂಗಭದ್ರಾ ಅಂತಕ್ಕಂಥದ್ದು. ಇದರಲ್ಲಿ ಉತ್ತರ ಯಾವಪ್ಪ ಅಂದ್ರೆ ಗೋದಾವರಿ ದಕ್ಷಿಣ ಭಾರತದ ಅತ್ಯಂತ ಉದ್ದವಾದ ನದಿ ಅನ್ನೋದನ್ನು ಕಾಣ್ತಾ ಇದ್ದೀವಿ. 108ನೇ ಪ್ರಶ್ನೆ, ಅರಣ್ಯದಲ್ಲಿ ಬೆಳೆಯುವ ಮರಗಳ ಕೊಂಬೆಗಳಿಂದ ಬೆಳೆದಿರುವ ಬಿಳಿಲುಗಳು ಮರಗಳಿಗೆ ಆಧಾರವಾಗಿರುತ್ತವೆ ಅಂತ ಪ್ರಶ್ನೆ ಇದೆ. ಅಂದರೆ ಯಾವ ಮರಗಳು? ಒಂದನೇದು ಎ ಪರ್ವತದ ಅರಣ್ಯ, ಬಿ ಮ್ಯಾಂಗ್ರೋವ್ ಅರಣ್ಯ, ಆನಂತರ ಸಿ ಉಷ್ಣವಲಯದ ನಿತ್ಯ ಹರಿದ್ವರ್ಣ ಅರಣ್ಯ, ಡಿ ಮರುಭೂಮಿ ಅರಣ್ಯ ಅಂತಿಕೊಂಡು. ಅದಕ್ಕೆ ಉತ್ತರ ಯಾವುದು ಅಂತಂದ್ರೆ ಅದಕ್ಕೆ ಬಿ ಉತ್ತರ ಮ್ಯಾಂಗ್ರೋವ್ ಅರಣ್ಯ ಅಂತಕ್ಕಂಥದ್ದನ್ನು ನಾವು ಬರಿಬೇಕಾಗತ್ತೆ. ಇನ್ನು 109 ಒಡಿಶಾದ ಪ್ರಮುಖ ವಿದ್ಯುದೇಶ ನದಿ ಕಣಿವೆ ಯೋಜನೆ ಯಾವುದು ಅಂತಕ್ಕಂಥ ಪ್ರಶ್ನೆ ಕೇಳಿದ್ದಾರೆ. ಎ ಹಿರಾಕುಡು, ಬಿ ಬಾಕ್ರಾನಂಗಲ್, ಸಿ ಪಂಪಾಸಾಗರ, ಡಿ ನಾಗಾರ್ಜುನ ಸಾಗರ. ಇದರಲ್ಲಿ ಉತ್ತರ ಯಾವುದು ಅಂತಂದರೆ ಒರಿಸ್ಸಾದಲ್ಲಿ ಬರ್ತಕ್ಕಂಥ ಪ್ರಮುಖ ಯಾವಪ್ಪ ಅಂದ್ರೆ ಹಿರಾಕುಡ್ ಏನಪ್ಪ ಅಂತಂದ್ರೆ ವಿದ್ಯುದೇಶ ನದಿ ಯೋಜನೆ ಅಂತ ಕರಿತೀವಿ. ಇನ್ನು ಭಾರತದಲ್ಲಿ ವರ್ಗಾವಣೆ ಬೇಸಾಯವು ಕಡಿಮೆಯಾಗುತ್ತಿದೆ ಏಕೆಂದರೆ ಭಾರತದಲ್ಲಿ ವರ್ಗಾವಣೆ ಬೇಸಾಯ ಭಾಳ ಕಡಿಮೆ ಆಗ್ತೈತಿ. ಕಾರಣ ಏನು ಅಂತ ತಿಳ್ಕೊಂಡಾಗ ಇಲ್ಲಿ ಒಟ್ಟು 4 ಉತ್ತರಗಳು. ಎ ಸರ್ಕಾರದ ನೀತಿಯ ಒಲಿಮಾರಿಗಳಿಗೆ ಕಾಯಂ ನೆಲೆ ಒದಗಿಸಿದೆ, ಬಿ ಈಗ ಜನರು ವಾಣಿಜ್ಯ ಕೃಷಿಯನ್ನು ಪ್ರಾರಂಭಿಸಿದ್ದಾರೆ, ಸಿ ವರ್ಗಾವಣೆ ಬೇಸಾಯದಲ್ಲಿ ಬೆಳೆಯುವ ಬೆಳೆಗಳಿಗೆ ಬೇಡಿಕೆ ಇಲ್ಲ, ಡಿ ಜನರು ಕೃಷಿಯನ್ನು ತ್ಯಜಿಸಿದ್ದಾರೆ ಅಂತಕ್ಕಂಥ ಬಂದಾಗ ಅದರಲ್ಲಿ ಉತ್ತರ ಯಾವುದು ಅಂದರೆ ಈ ಉತ್ತರ ಸರ್ಕಾರದ ನೀತಿ ಮತ್ತು ಅಲೆಮಾರಿಗಳಿಗೆ ಕಾಯಂ ನೆಲೆ ಒದಗಿಸಿದ್ದನ್ನು ಕಾಣ್ತಾ ಇದ್ದೀವಿ. ಅದರಿಂದ ವಲಸೆ ಏನಪ್ಪ ಅಂದ್ರೆ ವ್ಯವಸಾಯ ಇದು ಏನಂತ ಅದಕ್ಕೆ ವರ್ಗಾವಣೆ ಬೇಸಾಯ ಭಾಳ ಕಡಿಮೆ ಆಗ್ತಾ ಇರೋದನ್ನು ಕಾಣ್ತಾ ಇದ್ದೀವಿ. ನೆಕ್ಸ್ಟು ಭಾರತದ ಸಿಲಿಕಾನ್ ನಗರ ಯಾವುದು? ನಿಮಗೆಲ್ಲ ಗೊತ್ತಿದೆ. ಅದಕ್ಕೆ ಅದರ ಉತ್ತರ ಕೊಟ್ಟಿದ್ದಾರೆ. ಎ ಮಂಗಳೂರು, ಬಿ ಮುಂಬೈ, ಸಿ ಕೋಲ್ಕತ್ತಾ, ಡಿ ಬೆಂಗಳೂರು. ಅದಕ್ಕೆ ಉತ್ತರ ಯಾವುದು? ಬೆಂಗಳೂರು. ಇನ್ನು 12ನೇ ಪ್ರಶ್ನೆ, ಇವುಗಳಲ್ಲಿ ಭೂಕಂಪ ಪರಿಣಾಮ ತಡೆಗಟ್ಟುವ ಒಂದು ಕ್ರಮವೆಂದರೆ
ಇವುಗಳಲ್ಲಿ ಭೂಕಂಪಗಳ ಪರಿಣಾಮ ತಡೆಗಟ್ಟುವ ಒಂದು ಕ್ರಮವೆಂದರೆ ಭೂಕಂಪಗಳನ್ನು ತಡೆಗಟ್ಟತಕ್ಕಂಥ ಒಂದು ಏನಾದರೂ ಪರಿಹಾರ ಉಪಾಯ ಯಾವುದೋ 4 ಪರಿಹಾರಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಯಾವುದು ಅನ್ನೋದನ್ನು ನಾವು ಗಮನಿಸಬೇಕು. ಒಂದು, ನಿಯಂತ್ರಣ ಗೋಡೆಗಳನ್ನು ನಿರ್ಮಿಸುವುದು ಒಂದನೇದು. ಎರಡನೇದು ಬಿ, ಕರಾವಳಿ ಪ್ರದೇಶಗಳಲ್ಲಿ ಮರಳು ಗಣಿಗಾರಿಕೆ ನಿರ್ಬಂಧಿಸುವುದು. ಸಿ, ಕರಾವಳಿಯಾದ್ಯಂತ ಮ್ಯಾಂಗ್ರೋವ್ ಅರಣ್ಯಗಳನ್ನು ಅಭಿವೃದ್ಧಿಪಡಿಸುವುದು. ಡಿ, ಅಂತರ್ಜಲಕ್ಕಾಗಿ ಆಳ ಕೊರೆತದ ಬಾವಿಗಳನ್ನು ನಿಷೇಧಿಸುವುದು. ಅದಕ್ಕೆ ಉತ್ತರ ಯಾವುದು ಅಂದ್ರೆ ಅದೇ ಡಿ, ಅಂತರ್ಜಲಕ್ಕಾಗಿ ಆಳ ಕೊರೆತದ ಬಾವಿಗಳನ್ನು ನಿಷೇಧಿಸಬೇಕು. ಒಂದು ವೇಳೆ ಏನಾದರೂ ಹೀಗೆ ಮುಂದುವರೆದರೆ ಭೂಕಂಪನಗಳು ಜಾಸ್ತಿ ಆಗ್ತಕ್ಕಂಥ ಎಲ್ಲ ಅವಕಾಶಗಳು ಅದಾವೆ ಅಂತಕ್ಕಂಥದ್ದು. ಇನ್ನು ಒಂದು ದೇಶದಲ್ಲಿ ಒಂದು ವರ್ಷದಲ್ಲಿ ಉತ್ಪಾದನೆಯಾಗುವ ಎಲ್ಲ ಸರಕು ಸೇವೆಗಳ ಉತ್ಪಾದನೆಯ ಒಟ್ಟು ಮೌಲ್ಯ ಏನು ಅಂತ ತಿಳ್ಕೊಂಡು ಪ್ರಶ್ನೆ ಕೇಳಿದ್ದಾರೆ. ಉತ್ತರ ಕೊಟ್ಟಿದ್ದಾರೆ. ಎ, ತಲಾ ಆದಾಯ, ಬಿ, ನೈಜ ರಾಷ್ಟ್ರೀಯ ಆದಾಯ, ಸಿ, ಜೀವನ ಮಟ್ಟ, ಇನ್ನೊಂದು ಕೊಳ್ಳುವ ಶಕ್ತಿಯ ಸಾಮ್ಯತೆ ಅಂತಕ್ಕಂಥದ್ದು. ಅದಕ್ಕೆ ಉತ್ತರ ಯಾವುದಾಗತ್ತಂದ್ರೆ ಬಿ ಆಗತ್ತೆ. ಅದಕ್ಕೆ ಉತ್ತರ ನೈಜ ರಾಷ್ಟ್ರೀಯ ಆದಾಯ ಅಂತಕ್ಕಂಥದ್ದು ನೋಡಬೇಕಾಗತ್ತೆ, ಬರಿಬೇಕಾಗತ್ತೆ. ಇನ್ನು ಗ್ರಾಮ ಸ್ವರಾಜ್ಯ ಪರಿಕಲ್ಪನೆ ನೀಡಿದವರು ಯಾರು ಅಂತಕ್ಕಂಥದ್ದು. ಅದಕ್ಕೆ ಎ, ಜವಾಹರ್ಲಾಲ್ ನೆಹರು, ಬಿ, ಬಾಲಗಂಗಾಧರ ತಿಲಕ, ಸಿ, ಸರ್ದಾರ್ ವಲ್ಲಭ ಪಟೇಲ್, ಡಿ, ಮಹಾತ್ಮ ಗಾಂಧೀಜಿ. ಅದಕ್ಕೆ ಉತ್ತರ ಯಾವುದು ಅಂತಂದ್ರೆ ಮಹಾತ್ಮ ಗಾಂಧೀಜಿಯವರು ಅಂತಕ್ಕಂಥದ್ದು ಗಮನಿಸಬೇಕು. ಇನ್ನು 117 ರಾಷ್ಟ್ರೀಯ ವರಮಾನವನ್ನು ಒಟ್ಟು ಜನಸಂಖ್ಯೆಯಿಂದ ಭಾಗಿಸಿದಾಗ ದೊರಕುವುದೇ. ರಾಷ್ಟ್ರೀಯ ಆದಾಯ ಮತ್ತು ತಲಾ ಆದಾಯ ಅಂತ ಬರುತ್ತೆ. ರಾಷ್ಟ್ರೀಯ ಆದಾಯ ವರಮಾನವನ್ನು ಒಟ್ಟು ಜನಸಂಖ್ಯೆಯಿಂದ ಭಾಗಿಸಿದಾಗ ಏನು ಬರುತ್ತೆ? ಎ, ಅನಾಭಿವೃದ್ಧಿ, ಬಿ, ಅಭಿವೃದ್ಧಿ, ಸಿ, ತಲಾ ಆದಾಯ, ಡಿ, ಜೀವನ ಮಟ್ಟ ಅಂತ ಬಂದಾಗ ಉತ್ತರ ಯಾವುದಾಗತ್ತಂದ್ರೆ ಸಿ ಆಗತ್ತೆ. ಅದೇ ಯಾವುದಂದ್ರೆ ತಲಾ ಆದಾಯ ಅಂತಕ್ಕಂಥದ್ದು. ಇನ್ನು 114ನೇ ಪ್ರಶ್ನೆ, ಕೈಗಾ ಅಣುಸ್ಥಾವರ ಸ್ಥಾಪನೆ ವಿರುದ್ಧ ಹೋರಾಡಿದ ಪ್ರಮುಖ ನಾಯಕರು ಯಾರು ಅಂತ ಒಂದು ಪ್ರಶ್ನೆ ಕೇಳಿದಾರೆ. ಎ, ಸುಂದರ್ಲಾಲ್ ಬೋಗೂನ್, ಬಿ, ಡಾಕ್ಟರ್ ಶಿವರಾಮ್ ಕಾರಂತ್, ಸಿ, ಮೇಧಾ ಪಾಟ್ಕರ್, ಆನಂತರ ಬಿ ವಿ ಕಾರಂತ್. ಇವೆಲ್ಲವುಗಳನ್ನು ಗಮನಿಸಿದಾಗ ಇವರು ಬೇರೆ ಬೇರೆ ಸುಂದರ್ಲಾಲ್ ಬೋಗೂನ್ ಅವರು ಏನಪ್ಪ ಅಂದ್ರೆ ಪರಿಸರ ಚಳವಳಿಯನ್ನು ಪ್ರಾರಂಭ ಮಾಡ್ತಾರೆ, ಚಿಪ್ಕೋ ಚಳವಳಿ. ಮೇಧಾ ಪಾಟ್ಕರ್ ಅವರು ನರ್ಮದಾ ನದಿ ಬಚಾವ್ ಆಂದೋಲನ. ಬಿ ವಿ ಕಾರಂತರು ಒಂದು ಹೋರಾಟದಲ್ಲಿ ಏನು ಈ ಪರಿಸರ ಚಳವಳಿಗೆ ಭಾಗವಹಿಸಿದ್ದಾರೆ. ಹಂಗಾರೆ ಅದಕ್ಕೆ ಈ ಕೈಗಾ ಅಣುಸ್ಥಾವರ ಸ್ಥಾಪನೆ ಯುದ್ಧ ಹೋರಾಡಿದ ನಾಯಕರು ಯಾರು ಅಂತ ಪ್ರಶ್ನೆ ಕೇಳಿದರೆ ಡಾಕ್ಟರ್ ಶಿವರಾಮ್ ಕಾರಂತರು ಕನ್ನಡದ ಒಬ್ಬ ಪ್ರಮುಖ ಕವಿ ಹೌದು ಹಾಗೂ ಪರಿಸರ ಪ್ರೇಮಿ ಇದು ಅನ್ನೋದನ್ನು ಕಾಣ್ತಾ ಇದ್ವಿ. ಇನ್ನು ಪ್ರತಿ ಮಾರ್ಚ್ 15 ವಿಶ್ವ ಗ್ರಾಹಕ ದಿನಕ್ಕೆ ಆಚರಿಸಲಾಗುತ್ತದೆ ಏಕೆ ಅಂತಕ್ಕೊಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಎ, ಜಾನ್ ಎಫ್ ಕೆನಡಿ ಅವರ ಗ್ರಾಹಕರ ಹಕ್ಕನ್ನು ಒಪ್ಪಿಕೊಂಡದ್ದು, ಬಿ, ಇಂಗ್ಲೆಂಡ್ ಗ್ರಾಹಕರ ಹಕ್ಕುಗಳನ್ನು ಪೋಷಿಸಿತು, ಸಿ, ವಿಶ್ವಸಂಸ್ಥೆಯ ಗ್ರಾಹಕರ ಹಕ್ಕುಗಳನ್ನು ಘೋಷಿಸಿತು, ಡಿ, ಗ್ರಾಹಕರ ಶಿಕ್ಷಣವನ್ನು ಪ್ರಾರಂಭಿಸಲಾಯಿತು ಅಂತಕ್ಕಂಥದ್ದು. ಅದಕ್ಕೆ ಉತ್ತರ ಯಾವಪ್ಪ ಅಂದ್ರೆ ಎ ಅನ್ನೋದು ಗೊತ್ತಿರಲಿ. ಅದಕ್ಕೆ ಎ, ಜಾನ್ ಎಫ್ ಕೆನಡಿ ಗ್ರಾಹಕರ ಹಕ್ಕುಗಳನ್ನು ಒಪ್ಪುವಂಥ ದಿನ ಅದು. ಇನ್ನು 1918 ಭಾರತದಲ್ಲಿ ಗ್ರಾಹಕರ ಸಂರಕ್ಷಣಾ ಕಾಯ್ದೆಯನ್ನು ಜಾರಿಗೆ ತಂದ ವರ್ಷ ಅಂತ ಒಂದು ಪ್ರಶ್ನೆ ಕೇಳಿದ್ದಾರೆ. ಎ, 1966, ಬಿ, 1976, ಸಿ, 1986, ಡಿ, 1996. ಅದಕ್ಕೆ ಉತ್ತರ ಯಾವುದಪ್ಪ ಅಂದ್ರೆ ಸಿ ಆಗುತ್ತೆ, 1986. ಇನ್ನು ಬ್ಯಾಂಕುಗಳ 119% ಬ್ಯಾಂಕುಗಳ ಬ್ಯಾಂಕ್ ಯಾವುದು ಅಂತ ಪ್ರಶ್ನೆ ಇದೆ. ಎ, ನಬಾರ್ಡ್, ಬಿ, ಅಪೆಕ್ಸ್ ಬ್ಯಾಂಕ್, ಸಿ, ರಿಸರ್ವ್ ಬ್ಯಾಂಕ್, ಡಿ, IDBI. ಅದಕ್ಕೆ ಉತ್ತರ ಯಾವುದು ಅಂತಂದ್ರೆ ಸಿ ಆಗುತ್ತೆ, ಅದೇ ರಿಸರ್ವ್ ಬ್ಯಾಂಕ್, ಬ್ಯಾಂಕುಗಳ ಬ್ಯಾಂಕ್. ಭಾರತದ ಹೆಬ್ಬ ಆಗಿರೋದು ಅದಕ್ಕೆ ಕರೀತಾರೆ. ಎ, ಚೆನ್ನೈ, ಬಿ, ಮುಂಬೈ, ಸಿ, ದೆಹಲಿ, ಡಿ, ಕಲ್ಕತ್ತಾ. ಅದಕ್ಕೆ ಉತ್ತರ ಬಿ ಆಗುತ್ತೆ, ಅದಕ್ಕೆ ಬಿ, ಮುಂಬೈ. ಈ ರೀತಿ ಏನಪ್ಪ ಅಂತಂದ್ರೆ 2021 ಒಂದು ಜುಲೈನಲ್ಲಿ ನಡೆದಂತಹ ಒಂದು ಪ್ರಶ್ನೆ ಪತ್ರಿಕೆ ಎಲ್ಲವೂ ಏನಪ್ಪ ಅಂದ್ರೆ ವಸ್ತುನಿಷ್ಠ ಇರೋದರಿಂದ ಈಗ 2024ರಲ್ಲಿ ಏನು ವಸ್ತುನಿಷ್ಠ ಪ್ರಶ್ನೆಗಳಿಗೆ 8 ಮತ್ತು 1 ವಾಕ್ಯದಲ್ಲಿ 8 ಈ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯಲು ಇದು ಸಹಾಯಕ ಆಗ್ಬೋದು ಅಂತಕ್ಕಂಥ ಒಂದು ಪ್ರಮುಖವಾದಂಥ ಉದ್ದೇಶದಿಂದ ಈ ವಿಡಿಯೋ ಮಾಡಿದ್ದೀನಿ. ಅದಕ್ಕೆ ಎಲ್ಲರೂ ಇಲ್ಲಿಯವರೆಗೆ ಏನಪ್ಪ ಅಂದ್ರೆ ನನ್ನ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಹೇಳೋದ್ರ ಮೂಲಕ ಇಲ್ಲಿವರೆಗೆ ಯಾರು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.